BSc ಮೀಟಿಂಗ್ ಅಲ್ಲಿ ಏನಾಯ್ತು ಅನ್ನೋದನ್ನ ತಾವು ಪ್ರಸ್ತಾಪ ಮಾಡಿದ್ದೀರಿ. ನಾನು ಮತ್ತೆ ಅದನ್ನ ಹೇಳಕ್ ಹೋಗೋದಿಲ್ಲ. ಅಲ್ಲೇನಾಯ್ತು ಅದು ಆ ಸಮಿತಿಗೆ ಮಾತ್ರ ಸಂಬಂಧ. ಭ್ರಷ್ಟಾಚಾರದ ಒಂದೇ ವಿಚಾರವನ್ನಿಟ್ಕೊಂಡು ನಾವು ಒಂದೇ ಪ್ರಶ್ನೆ ಕೇಳಿದ್ದೇವೆ. ಏನಂದ್ರೆ 187 ಕೋಟಿ ಸೋರಿಕೆ ಆಗತ್ತ. ಆ ಕಾಲಘಟ್ಟದಲ್ಲಿ ಏನು ಪರಿಸ್ಥಿತಿ ಇತ್ತೋ ಅದು ವ್ಯತ್ಯಾಸ ಏನೂ ಆಗಿಲ್ಲ. ಆ ಕಾಲಘಟ್ಟದಲ್ಲಿ ಮಂತ್ರಿ ಆಗಿದ್ದವರು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು. ಆದ್ರೆ ಬೇಲೊಂದು ಬಿಟ್ರೆ ಅವ್ರಿಗೆ ಇನ್ನೇನು ಸಿಕ್ಕಿಲ್ಲ, ಕ್ಲೀನ್ ಚಿಟ್ ಎಲ್ಲೂ ಸಿಕ್ಕಿಲ್ಲ. ಆ ಕಾರಣದಿಂದ ತಗೊಂಡಿರೋದೇ ತಪ್ಪು. ಅದು ಈ ರೀತಿ ಅಸಮಾಧಾನ ಮಾಡಿ ಸರಿಯಾ ತಪ್ಪಂತ ಹೇಳಿ ಈಗ ಸರ್ಕಾರ ಅದು ಒಂದೇ ಅದನ್ನೇ ನಾವು ಪ್ರಶ್ನೆ ಮಾಡಿರೋದು. ಒಂದೇ ಪ್ರಶ್ನೆ ಏನು ಅಂದ್ರೆ ಉತ್ತರ ನಾನು ನಿಮ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀನಿ. ನಾನು ಎಲ್ಲಾದ್ರೂ ಮಾಡಲ್ಲ. ಚರ್ಚೆ ಇಲ್ಲ, ಅಲ್ಲ ಚರ್ಚೆ ಮಾಡಿ ಅವರ ಉತ್ತರ ಕೇಳಿ, ಅವ್ರ ಉತ್ತರ ಕೇಳಿ. ತಾವು ಹೇಳಿದ್ದೀರಿ ರೈತರ ಸಮಸ್ಯೆಗಳು ಅನೇಕ ಇದೆ. ಈಗಾಗಲೇ ನಾವು ಕೂಡ ಹೇಳಿದ್ದೀವಿ KPSC ಯುವಕರ ಸಮಸ್ಯೆ ಇದೆ, ಅದಾದ್ಮೇಲೆ ಬಿಡದಿ ಇದರ ಸಮಸ್ಯೆ ಇದೆ, ನೈಸ ಹಗರಣದ ಸಮಸ್ಯೆ ಇದೆ, ಈಗ ಪೆನ್ಷನ್ ಅನೇಕರಿಗೆ ಸಿಗ್ತಾ ಇಲ್ಲ, ಅದು ಇದಿದೆ, SAP TSP ಸಮಸ್ಯೆ ಎಲ್ಲವೂ ಚರ್ಚೆ ಆಗ್ಬೇಕು. ಬರಗಾಲದ ಚರ್ಚೆನೂ ಆಗ್ಬೇಕು. ನಾವು ಸಿದ್ಧರಿದ್ದೇವೆ. ಆದ್ರೆ ಒಂದು ಪ್ರಶ್ನೆಗೆ ಸಿಂಪಲ್ ನಾನು ಅನ್ಕೊಂಡೆ ಪ್ರಕಟಣೆ ನಮ್ಮದು ಬೇಡಿಕೆ. ಹೌದು ಬೇಡಿಕೆ. ತಾವು ಪ್ರಕಟಣೆ ಅಂದ ತಕ್ಷಣ ನಮಗೆ ಖುಷಿ ಆಯ್ತು. ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ ಅಂತ. ಆಗಿಲ್ಲ ಅಂದ್ಮೇಲೆ ನಮಗೆ ಇದು ಅನಿವಾರ್ಯ ಇದೆ. ಆ ಕಾರಣದಿಂದ ನಾಗೇಂದ್ರ ಅವರ ವಜಾ ಮಾಡೋವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ.